ನಿರಂತರವಾಗಿ ನಡೆಯುತ್ತೆ. ಸಿದ್ದರಾಮಯ್ಯನವರು ಭಾಳ ಬೇಜಾರಾಗಿತ್ತು ಅನ್ಸುತ್ತೆ ಇನ್ನೊಂದು ಸಲ ಜಾತಿ ಗಣತಿ ಮಾಡಿಸಿ ಅಂತ ಹೇಳಿದಾಗ. ಹೈಕಮಾಂಡ್ನವ್ರು ಹೇಳಿದ ಮೇಲೆ ಅವ್ರು ಬೇಜಾರಿದ್ರೇನು ಖುಷಿ ಇದ್ರೇನು ಎರಡೂ ಒಂದೇ. ಅಲ್ಲ ಸರ್, ಅಂದರೆ ಅದನ್ನು ಈ ರಾಜ್ಯದ ಕ್ಯಾಬಿನೆಟ್ ತಗೋಬೇಕಾಗಿತ್ತು. ನೀವು ಕ್ಯಾಬಿನೆಟ್ನ ಭಾಗವಾಗಿದ್ರಿ, ಕ್ಯಾಬಿನೆಟ್ನಲ್ಲಿ ಆಗಬೇಕಾಗಿತ್ತು ಡಿಸಿಷನ್. ಅದು ದಿಲ್ಲಿ ಕರೆಸ್ಕೊಂಡು ಒಂದು ಕಡೆ ಅವರು ಒಂದು ಕಡೆ ಇವ್ರು ನಿಲ್ಲಿಸ್ಕೊಂಡು ಮಧ್ಯದಲ್ಲಿ ಮಾಧ್ಯಮದ ಮುಂದೆ ಹೈಕಮಾಂಡ್ನವ್ರು ಅನೌನ್ಸ್ ಮಾಡೋದು ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅಂತವ್ರಿಗೆ ಅದು ಎಷ್ಟರ ಮಟ್ಟಿಗೆ ಡೈಜೆಸ್ಟ್ ಆಗುತ್ತೆ? ಅಂತಿಮವಾಗಿ ಕ್ಯಾಬಿನೆಟ್ಟಲ್ಲೇ ಫೈನಲ್ ಆಗಿ ತೀರ್ಮಾನ ಆದಂಥದ್ದು. ಮೊದಲು ಒಂದು ಕ್ಯಾಬಿನೆಟ್ಟಲ್ಲಿ ಆ ಬುಕ್ಸ್ ಎಲ್ಲ ತರಿಸಿ ಎಲ್ಲರಿಗೂ ಕಾಪಿ ಸಪ್ಲೈ ಮಾಡಿ ಮಿನಿಸ್ಟರ್ಸ್ಗಳಿಗೆ ನೋಡ್ಕೊಂಡು ಬರಪ್ಪ, ನೆಕ್ಸ್ಟ್ ಕ್ಯಾಬಿನೆಟ್ಗೆ ಎಕ್ಸ್ಕ್ಲೂಸಿವ್ಲಿ ಅದಕ್ಕೋಸ್ಕರನೇ ಕರೆಯೋಣ, ಒಂದು ಫುಲ್ ಡೇ ಮಾಡೋಣ, ಅದರಲ್ಲಿ ಏನಿದೆ ಪ್ರೋಸ್ ಆ್ಯಂಡ್ ಕಾನ್ಸು ಎಲ್ಲನೂ ಕೂಡ ಯಾವುದೇ ರೀತಿಯಲ್ಲಿ ಯಾರು ಏನು ಕೂಡ ಸಂಶಯ ಇಟ್ಕೊಳ್ದಕ್ಕೆ ನೇರವಾಗಿ ಹೇಳಿ ಮಾಡಿ ಅಂತ ಎಲ್ಲ ಹೇಳಿ ಕೊಟ್ಟರು. ಆಮೇಲೆ AICC ಅವ್ರು ಕರೆದು ಅವರೆಲ್ಲ ಮಾತಾಡಿದ ಮೇಲೆ ಬಂದು ಕ್ಯಾಬಿನೆಟ್ಟಿಗೆ ಬ್ರೀಫ್ ಮಾಡಿ ಈ ಥರ ಇದೆ, ಹಿಂಗಾಗಿದೆ, ನಮಗೆ AICCಯಿಂದ ಹೊಸ್ದಾಗಿ ಮಾಡಿಸಿ ಅಂತ ಹೇಳಿದ್ದಾರೆ. ಆಗ ಕ್ಯಾಬಿನೆಟಲ್ಲಿ ಆಯಿತು ಹೊಸ್ದಾಗಿ ಮಾಡೋದು ಅಂತ ತೀರ್ಮಾನ ಕ್ಯಾಬಿನೆಟಲ್ಲಿ ಅಂತಿಮವಾಗಿ ಆದಂಥದ್ದು. ಬೇಜಾರು ಮಾಡ್ಕೊಂಡ್ರೆ ಸಿದ್ದರಾಮಯ್ಯನವ್ರು ನಿಮ್ಮ ಎದುರಿಗೆ ಏನಾರು ಬೇಜಾರು ಮಾಡಿಕೊಂಡ್ರು ಅಂದರೆ ಹೇಗೆ ಸರ್ ಹೇಳೋದು? ಅವ್ರು ಮಾಡ್ಕೊಂಡಿದ್ದೀವಿ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಅವರಿಗೆ ಎಲ್ಲೋ ಒಂದು ಕಡೆ ಅವ್ರ ಜೊತೆಯಲ್ಲಿ ಬಹಳಷ್ಟು ಜನಕ್ಕೆ ಆ ಥರದಲ್ಲಿ ಆಗಿದ್ದು ಸರಿ ಇಲ್ಲ ಅಂತಕ್ಕಂಥದ್ದು ಅನಿಸಿಕೆ ಇದೆ. ಅಂತಿಮವಾಗಿ ಮೇಲಿನ ಹೈಕಮಾಂಡ್ನಿಂದ ಸೂಚನೆ ಬಂದ ಮೇಲೆ ಸೂಚನೆಯಂತೆ ನಡೆಯತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ನಡೆದಿದ್ದೀವಿ.